ಬಿಡಿಎಯಿಂದ ನಿವೇಶನದಾರರಿಗೆ ಫ್ಲಾಟ್ ಖರೀದಿದಾರರಿಗೆ ಶಾಕ್ ಎದುರಾಗಿದೆ. ಬಿಡಿಎಯಿಂದ ಹೊಸದಾಗಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಬಿಡಿಎಯಿಂದ ಈಗ ಫುಲ್ ಶಾಕ್ ಆಗ್ತಾ ಇದೆ. ಫ್ಲಾಟ್ ಯಾರೆಲ್ಲ ಖರೀದಿ ಮಾಡ್ತೀರಿ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಯಾಕೆಂದ್ರೆ ಬಿಡಿಎಯಿಂದ ಹೊಸದಾಗಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಗ್ರಾಹಕರಿಗೆ ಆತಂಕ ಉಂಟಾಗ್ತಾ ಇದೆ. ಬಿಡಿಎಯಿಂದ ಅಭಿವೃದ್ಧಿಪಡಿಸಿದಂತಹ ಸೈಟ್ ಇರ್ಬೋದು, ಫ್ಲಾಟ್ಗಳ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ದರ ಹೆಚ್ಚಳದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಬಿಡಿಎ ಅಧ್ಯಕ್ಷರು ಗರಂ ಆಗಿದ್ದಾರೆ. ಎಲ್ಲರೂ ಕೂಡ ಹೆಚ್ಚಳ ಮಾಡ್ತಾರೆ, ಅದನ್ನು ಯಾಕೆ ನೀವು ಕೇಳೋದಿಲ್ಲ, ನಮ್ಮನ್ನ ಮಾತ್ರ ಪ್ರಶ್ನೆ ಮಾಡ್ತೀರಾ ಅಂತೇಳಿ ಅಧ್ಯಕ್ಷರು ಗರಂ ಆಗಿದ್ದಾರೆ. ಬಿಡಿಎ ಅಭಿವೃದ್ಧಿ ಆಗಬಾರ್ದ ಅಂತೇಳಿ ಅಧ್ಯಕ್ಷ ಹ್ಯಾರಿಸ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಬೇಕು, ಅದಕ್ಕೋಸ್ಕರ ಜಾಸ್ತಿ ಮಾಡ್ತೀವಿ, ಎಲ್ಲಾದ್ರೂ ಬೆಲೆನೂ ಜಾಸ್ತಿ ಆಗುತ್ತಪ್ಪ, ಇದನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಬಿಡಿಎ ಅಧ್ಯಕ್ಷರು ಗರಂ ಆಗಿದ್ದಾರೆ. ಅಂದ್ರೆ ಹ್ಯಾರಿಸ್. ಬಿಡಿಎಯಿಂದ ನಿವೇಶನದಾರರಿಗೆ ಫ್ಲಾಟ್ ಖರೀದಿದಾರರಿಗೆ ಶಾಕಿಂಗ್ ವಿಚಾರ ಇದೆ. ದುಡ್ಡು ಖರ್ಚು ಮಾಡ್ಬೇಕಲ್ಲ ಕಟ್ಟಕ್ಕೆ. ಈಗ ಬಾಕಿ ಇರೋರು ಎಷ್ಟು ಜಾಸ್ತಿ ಮಾಡ್ತಾರೆ ಮಾತಾಡ್ತೀರಿ ಯಾವತ್ತಾದ್ರು? ಮತ್ತೆ ಸುಮ್ನೆ ಬಿಡಿಎ ಮೇಲೆ ಯಾಕೆ ಹೇಳ್ತೀರಾ? ಏನಿಲ್ಲ, ಆತರ ಏನಿಲ್ಲ. ಈಗೇನ್ ಡಿಪೆಂಡಿಂಗ್ ಅಪಾನ್ ಬಾಕಿ ಇರೋರೆಲ್ಲ ಮಾಡ್ತಾರೆ, ನೀವು ಕೇಳೋದೇ ಇಲ್ವಲ್ಲ. ಜಾಸ್ತಿ ಮಾಡಿದ್ರೆ ದುಡ್ಡು ಖರ್ಚು ಮಾಡ್ಬೇಕಲ್ಲ ಕಟ್ಟಕ್ಕೆ. ಈಗ ಬಾಕಿ ಇರೋರು ಎಷ್ಟು ಜಾಸ್ತಿ ಮಾಡ್ತಾರೆ ಮಾತಾಡ್ತೀರಿ ಯಾವತ್ತಾದ್ರು? ಮತ್ತೆ ಸುಮ್ನೆ ಬಿಡಿಎ ಮೇಲೆ ಯಾಕೆ ಹೇಳ್ತೀರಾ? ಏನಿಲ್ಲ, ಆತರ ಏನಿಲ್ಲ. ಈಗೇನ್ ಡಿಪೆಂಡಿಂಗ್ ಅಪಾನ್ ಬಾಕಿ ಇರೋರೆಲ್ಲ ಮಾಡ್ತಾರೆ, ನೀವು ಕೇಳೋದೇ ಇಲ್ವಲ್ಲ. ಜಾಸ್ತಿ ಮಾಡಿದ್ರೆ ದುಡ್ಡು ಖರ್ಚು ಮಾಡ್ಬೇಕಲ್ಲ ಕಟ್ಟಕ್ಕೆ. ಈಗ ಬಾಕಿ ಇರೋರು ಎಷ್ಟು ಜಾಸ್ತಿ ಮಾಡ್ತಾರೆ ಮಾತಾಡ್ತೀರಿ ಯಾವತ್ತಾದ್ರು? ಮತ್ತೆ ಸುಮ್ನೆ ಬಿಡಿಎ ಮೇಲೆ ಯಾಕೆ ಹೇಳ್ತೀರಾ? ಏನಿಲ್ಲ, ಆತರ ಏನಿಲ್ಲ. ಈಗೇನ್ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಏನಿದು ಬಿಡಿಎಯಿಂದ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಮಾಹಿತಿ? ಜೊತೆಗೆ ಇದೇ ಅಂದ್ರೆ ಈ ಹಿಂದೆ ಕೂಡ ಎಷ್ಟು ಬಾರಿ ಈ ತರ ಹೆಚ್ಚಿಗೆ ಮಾಡಲಾಗಿತ್ತು, ಅಂದ್ರೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ಏನಿದೆ ಮಾಹಿತಿ? ಕುಸುಮಾ, ಬೆಂಗಳೂರಿನಲ್ಲಿ ಚಿನ್ನಕ್ಕಿಂತಲೂ ಕೂಡ ಭೂಮಿಯ ಬೆಲೆ ಅತಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇದೆ. ಇವತ್ತು ಯಾವುದೇ ಒಂದು ಸೈಟನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಒಂದು ಚದರ ಅಡಿಗೆ 10 ರಿಂದ 20 ಸಾವಿರ ರೂಪಾಯಿವರೆಗೂ ಕೂಡ ಹಣವನ್ನು ಕೊಡಬೇಕು. ಅಷ್ಟು ಕೊಟ್ಟರು ಕೂಡ ಭೂಮಿ ಸಿಗ್ತಾ ಇಲ್ಲ. ಇಂಥ ಒಂದು ಮಧ್ಯೆ ಬೆಂಗಳೂರಿನ ನಾಗರಿಕರಿಗೆ, ಬೆಂಗಳೂರಿನ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕಡಿಮೆ ಬೆಲೆಗೆ ಸೈಟ್ಗಳನ್ನು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಡೆವಲಪ್ಮೆಂಟ್ ಮಾಡಿದಂಥ ಅಲ್ಲಿ ರಸ್ತೆ ಇರುತ್ತೆ, ಮೂಲಭೂತ ಸೌಕರ್ಯ ಇರುತ್ತೆ, ಕುಡಿಯೋ ನೀರು ಇರುತ್ತೆ, ಅದೇ ಒಳಚರಂಡಿ ಮತ್ತೆ ಡಾಂಬರೀಕರಣ, ವಿದ್ಯುತ್ ಸಂಪರ್ಕ ಇವೆಲ್ಲವನ್ನು ಕೂಡ ಮಾಡಿ ಲೇಔಟ್ಗಳನ್ನು ಮಾಡಿ ಅಭಿವೃದ್ಧಿಪಡಿಸಿದಂಥ ಸೈಟ್ಗಳನ್ನು ಬಿಡಿಎದಿಂದ ಇದುವರೆಗೂ ಕೂಡ ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಯಾರು ಬೇಕಾದರೂ ಬಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ತೆಗೆದುಕೊಳ್ಬಹುದಾಯಿತು. ಅದು ಕೂಡ ಕೇವಲ 5 ರಿಂದ 5.5 ಸಾವಿರ ರೂಪಾಯಿಗೆ ಒಂದು ಚದರ ಅಡಿ ಜಾಗ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಬಿಡಿಎನಲ್ಲೂ ಕೂಡ ಈಗ ಲ್ಯಾಂಡ್ ವ್ಯಾಲ್ಯೂ, SIR ವ್ಯಾಲ್ಯೂ ಏನಿದೆ, ಭೂಮಿಯ ಬೆಲೆ ಹೆಚ್ಚಳಾಗಿದೆ. ಹಾಗಾಗಿ ಸರ್ಕಾರದಿಂದಲೂ ಕೂಡ ಬೆಲೆ ಏರಿಕೆಯನ್ನ ಮಾಡಿಕೊಂಡು 10 ಸಾವಿರ ರೂಪಾಯಿ ನಿಗದಿ ಮಾಡೋದಕ್ಕೆ ಬಿಡಿಎ ಎಲ್ಲ ಒಂದು ಕಡೆ ಚಿಂತನೆಯನ್ನ ಮಾಡಿದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತದೆ. ಯಾಕೆಂತಂದ್ರೆ ವಿಶ್ವೇಶ್ವರ ಲೇಔಟ್ ಆಗಿರ್ಬೋದು, ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಶಿವರಾಮ ಕಾರಂತ ಲೇಔಟ್ ಆಗಿರ್ಬೋದು, ಈ 3 ಲೇಔಟ್ಗಳಲ್ಲೂ ಕೂಡ ವಿಶ್ವದ ದೊಡ್ಡ ಯಾವ್ಯಾವ ಲೇಔಟ್ಗಳಿದೆ ಆ ಒಂದು ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಪ್ರಸಿದ್ಧಿ ಆಗಿರುವಂತಹ ಲೇಔಟ್ ಕೂಡ ದೊಡ್ಡ ಲೇಔಟ್ ಕೂಡ ಇವಾಗಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆ ಕೂಡ ಬರ್ತಾ ಇದೆ. ಈ ಹರಾಜು ಪ್ರಕ್ರಿಯೆಯಲ್ಲಿ 5,000 ನಿಗದಿಗಿಂತಲೂ ಕೂಡ ಸುಮಾರು 8,000 10,000 ರೂಪಾಯಿ ಚದರಡಿಗೆ ಕೊಟ್ಟು ತೆಗೆದುಕೊಳ್ಳುವಂತಹ ಸಂಖ್ಯೆ ಕೂಡ ಹೆಚ್ಚಳ ಆಗ್ತದೆ. ಈ ಎಲ್ಲವನ್ನು ಕೂಡ ಹಳೆದು ತೂಗಿ ನೋಡಿ ಸೈಟ್ಗಳ ಬೆಲೆಯನ್ನು ಕೂಡ ಹೆಚ್ಚಳವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬಿಡಿಎ ಅಧ್ಯಕ್ಷರು ಸಮಿತಿ ಸಭೆಯಲ್ಲಿ ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಲ್ಲೂ ಕೂಡ ಬಿಡಿಎದಿಂದ ಸುಮಾರು ದಶದಿಕ್ಕುಗಳಲ್ಲೂ ಕೂಡ ಎಲ್ಲ ಕಡೆ ಕೂಡ ನಗರದ ಪ್ರದೇಶದ ನಿವಾಸಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. 25 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೂ ಕೂಡ ಪ್ಲಾಟ್ಗಳನ್ನ ನಿರ್ಮಾಣವನ್ನ ಮಾಡಿ ರೆಡಿ ಟು ಗೋ ಅಂತ ಹೇಳ್ಬಿಟ್ಟು ಹೋಗಿ ವಾಸ ಮಾಡಬಹುದು. ಆ ರೀತಿಯಾಗಿ ಸೌಲಭ್ಯ ಇರುವಂತಹ ಪ್ಲಾಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ಮೇಲೆ 25 ಲಕ್ಷಕ್ಕೆ ಎಲ್ಲೂ ಕೂಡ ಪ್ಲಾಟ್ ಸಿಗೋದಿಲ್ಲ, ಬಿಡಿಎದಿಂದ ನಿರ್ಮಾಣ ಇರೋದು. ಹಾಗಾಗಿ 35 ರಿಂದ 40 ಲಕ್ಷದವರೆಗೂ ಕೂಡ ಏರಿಕೆ ಮಾಡೋದಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಬಿಡಿಎ ಅಧ್ಯಕ್ಷರು ಕೂಡ ಎಲ್ಲ ಒಂದ್ ಕಡೆ ಗರಂ ಆಗಿದ್ದಾರೆ. ಯಾಕಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಬೆಲೆ ಏರಿಕೆ ಆಗ್ತದೆ, ಪ್ರತಿಯೊಂದು ಕೂಡ ಜನಜೀವನ ದುಸ್ತರ ಇದೆ. ಅಂತ ಸಂದರ್ಭದಲ್ಲಿ ಬೇರೆಯವ್ರನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ, ನಾವು ಮಾಡಿದ್ರೆ ಮಾತ್ರ ನೀವು ಪ್ರಶ್ನೆಯನ್ನ ಮಾಡ್ತೀರಾ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬೆಲೆ ಏರಿಕೆ ಪರ್ವ ಖಂಡಿತ ಹಾಗೆ ಆಗುತ್ತೆ. ಇನ್ನು ಮುಂದೆ 25 ಲಕ್ಷಕ್ಕೆ ಬಿಡಿಎದಿಂದ ಸೈಟ್ಗಳು ಸಿಗೋ ಫ್ಲಾಟ್ಗಳು ಕೂಡ ಸಿಗೋದಿಲ್ಲ. ಕೇವಲ 5,000 ರೂಪಾಯಿಗೆ ಒಂದಡಿ ಜಾಗ ಕೂಡ ಬಿಡಿಎದಿಂದ ಸಿಗೋದಿಲ್ಲ ಅನ್ನೋದು ಅಲ್ಲೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಬೆಲೆ ಏರಿಕೆಯನ್ನ ಫ್ಲಾಟ್ ಮೇಲೆ ಮತ್ತೆ ಅದೇ ರೀತಿಯಲ್ಲಿ ಕೂಡ ಸೈಟ್ ಮೇಲೆ ಎಷ್ಟರ ಮಟ್ಟಿಗೆ ಏರಿಕೆಯನ್ನ ಮಾಡ್ತಾರೆ
ಅದನ್ನ ಜನಸಾಮಾನ್ಯರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ವಿರೋಧ ಪಕ್ಷದವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.